சுவாமி, சொல்லுங்க சாமி. உங்களை போன்ற ஞானியர்கள் சித்தர்கள் சமாதி அடைந்த பிறகு சரி, அந்த சமாதியில் ஆன்மா நிலை கொள்ளுமா, நிலை கொண்டிருக்குமா? இது சித்தர்கள் ஞானியர் எல்லாரையும் வலிச்சிட்டிங்க, என்னையும் கூட சேர்த்து ஞானியர்ன்றீங்க. அனுபவம் மூலியமாக உங்களுக்கு பல அறிவுரைகளை சொல்கிறேன். அதை எடுத்துக்கிறதும் எடுக்காததும் உங்களுடைய விஷயம். நான் எந்த மகான் கூடுவோ, நான் அந்த மகான் மாறிங்க. நான் ஒரு மகானுங்கன்னு எந்த காலத்திலும் சொல்லலை, சொல்ல போகிறதும் இல்லை. ஆனால் என்னுடைய ஆன்மாவை எனக்குள்ளே தக்க வச்சு நான் சமாதி ஆகிற இடத்துல அதை நிலைநிறுத்த எனக்கு வழி தெரியும். அதனால் அந்த இடத்துக்கு அந்த சமாதி சக்தி பெறும், பலாயிரம் பேருக்கு அது பயன் தரும். அந்த வழி மட்டும் எனக்கு தெரியுமே தவிர, நான் பெரிய மகான், நான் பெரிய சித்தர், ஏன் உலகத்தையே ஆட்டி படைப்பேன், அதெல்லாம் பொய்யான விஷயங்கள். நான் அந்த மாதிரி விஷயங்கள் பண்ணுறது. ನಮಸ್ತೆ ಸ್ನೇಹಿತರೆ, ನಾವು ಈ ದಿನ ಚೆನ್ನೈ ತಮಿಳುನಾಡಿನ ತಿರುವಳ್ಳೂರು ಪೋಲಿವಾಕಂ ಎಂಬ ಗ್ರಾಮದಲ್ಲಿ ನಮ್ಮ ಗುರುಗಳ ಆಶ್ರಮದಲ್ಲಿ ಇದ್ದೇವೆ. ಇವತ್ತು ಈ ದಿನ ಗುರುಪೂಜೆ, ಗುರುಗಳ ವಂದನಾ ಕಾರ್ಯಕ್ರಮ, ಅವರ ಪುಣ್ಯಸ್ಮರಣೆ 2ನೇ ವರ್ಷದ್ದು. ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳು 2023 5ನೇ ತಿಂಗಳು 17ನೇ ತಾರೀಕು ಜೀವ ಸಮಾಧಿ ಆದರು. ಈ ದಿನ ಆ ಪ್ರಯುಕ್ತ ಗುರುಗಳ ಆಶೀರ್ವಾದ ಪಡೆಯಲು, ಗುರುಗಳ ಪೂಜೆಗೆ ಎಲ್ಲ ದೇಶದ ವಿವಿಧ ಭಾಗಗಳಿಂದ ಅವರ ಭಕ್ತಾದಿಗಳು ಹಾಗೂ ಅವರ ಶಿಷ್ಯರುಗಳು ಆಗಮಿಸಿದ್ದಾರೆ. ಅಮೇರಿಕಾ, ಆಸ್ಟ್ರೇಲಿಯಾ, ಸಿಂಗಾಪುರು, ಮಲೇಷಿಯಾ, ಕರ್ನಾಟಕ, ಆಂಧ್ರ, ಭಾರತದ ಎಲ್ಲ ಮೂಲೆ ಮೂಲೆಗಳಿಂದಲೂ ಸರಿಸುಮಾರು 4-5 ಸಾವಿರಕ್ಕೂ ಹೆಚ್ಚು ಜನ ಆಗಮಿಸಿದ್ದಾರೆ. ನೀವು ಈಗ ನೋಡ್ತಾ ಇರುವುದು ಗುರುಗಳ ಪಂಚಲೋಹದ ವಿಗ್ರಹ. ಕೆಳಗಡೆ ಇರೋದೇ ಗುರುಗಳ ಜೀವ ಸಮಾಧಿ. ಹೇಗೆ ರಾಘವೇಂದ್ರ ಸ್ವಾಮಿಗಳ ಗದಿಗೆ ಇದೆ, ಬೃಂದಾವನ ಕಟ್ಟಿದ್ದಾರೆ, ಅದೇ ರೀತಿ ನಮ್ಮ ಗುರುಗಳ ಜೀವ ಸಮಾಧಿ ಮೇಲೆ ಅವರ ಪಂಚಲೋಹ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿ ಅಭಿಷೇಕ ಪ್ರತಿದಿನ ಮಾಡುತ್ತಾ ಇರುತ್ತಾರೆ. ಬಂದಂಥ ಭಕ್ತಾದಿಗಳು ಈ ದಿನ ಅನ್ನಪ್ರಸಾದ ಮಾಡಿ ಗುರುಗಳ ಆಶೀರ್ವಾದ ಪಡೆದು ಎಲ್ಲ ಶಿಷ್ಯರುಗಳು, ಭಕ್ತರುಗಳು ಭೇಟಿಯಾಗಿ ಪರಸ್ಪರ ಮಾತಾಡಿಕೊಳ್ಳುತ್ತೇವೆ. ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳು ಅವರನ್ನು ಎಷ್ಟು ಹೇಳಿದರೂ, ಎಷ್ಟೇ ಹೊಗಳಿದರೂ ಕಮ್ಮಿನೇ. ಅವರ ಶಿಷ್ಯರಾಗಿ ಇರೋದಕ್ಕೆ ನಾವೆಲ್ಲರೂ ಭಾಗ್ಯ ಮಾಡಿದ್ದೀವಿ. ಅವರು ಇದ್ದಂಥ ಕಾಲದಲ್ಲಿ ಅವರ ಜೊತೆ ನಾವು ಸಮಯ ಕಳೆದಿದ್ದೀವಿ. ಅವರನ್ನು ನಾವು ನೇರವಾಗಿ ಭೇಟಿ ಮಾಡಿದ್ದೀವಿ. ಅವರನ್ನು ನಾವು ಗುರುವಾಗಿ ಪಡೆದಿರುವುದೇ ನಮ್ಮ ಭಾಗ್ಯ. ಸಾಕ್ಷಾತ್ ದೇವರ ಸ್ವರೂಪ. ನಾವು ಏನಾದರೂ ನಮ್ಮ ಜೀವನದಲ್ಲಿ ಇಷ್ಟು ಮಟ್ಟಿಗೆ ನಮ್ಮಲ್ಲಿ ಒಳ್ಳೆಯ ಜ್ಞಾನ ಬುದ್ಧಿ ಇದೆ ಅಂದರೆ ಎಲ್ಲವೂ ಸಹ ನಮ್ಮ ಗುರುಗಳ ಆಶೀರ್ವಾದದಿಂದಲೇ. ನಮ್ಮ ಗುರುಗಳು ಸದಾ ಹೇಳೋದು, ಹಸಿದವರಿಗೆ ಆಹಾರ ನೀರು ಕೊಡಿ, ಯಾರು ಕಷ್ಟ ಎಂದು ಬರ್ತಾರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ನನ್ನಿಂದ ಪಡೆದಿರುವಂತಹ ವಿದ್ಯೆ 4 ಜನಕ್ಕೆ ಉಪಯೋಗ ಆಗೋದಕ್ಕೆ ಬಳಸ್ಕೊಳ್ಳಿ, ಯಾವುದೇ ದುಡ್ಡು ಕಾಸಿಗೆ ಅದನ್ನು ಮಾರ್ಕೊಳ್ಬೇಡಿ, 4 ಜನಕ್ಕೆ ಉಪಯೋಗ ಆಗೋದರ ಬದುಕೋದೇ ಮನುಷ್ಯನ ಉದ್ದೇಶ. ಈ ಜಗತ್ತಿನಿಂದ ನಾವೆಲ್ಲವನ್ನು ಪಡೆದಿದ್ದೀವಿ. ನಾವು ಎಲ್ಲ ಪಡೆದಿರೋದನ್ನು ಜಗತ್ತಿಗೆ ನಾವು ಕೊಡುಗೆ ಕೊಟ್ಟು ಹೋಗಬೇಕು. ಬರೀ ನಮ್ಮ ಹೆಂಡತಿ ಮಕ್ಕಳು ಮನೆ ಅಂತ ಬದುಕೋದು ಅದು ಕೆಟ್ಟದ್ದಾಗುತ್ತೆ. ಸಮಾಜಕ್ಕೋಸ್ಕರ ಸಮಾಜಕ್ಕೆ ಒಳ್ಳೇದು ಮಾಡೋದಕ್ಕೋಸ್ಕರ ನಿಮ್ಮ ಜೀವನ ಮುಡುಪಿಡಿ. ಒಂದು ಕೈನಲ್ಲಿ ಕುಟುಂಬ ಇಟ್ಕೊಳ್ಳಿ, ಒಂದು ಕೈನಲ್ಲಿ ಭಗವಂತನ ಧ್ಯಾನ, ಆಧ್ಯಾತ್ಮಿಕ ಚಿಂತನೆ, ಇದನ್ನು ಯೋಗ ಮಾರ್ಗವನ್ನು ಇಟ್ಕೊಂಡು ತಪಸ್ಸಿನ ಫಲದಿಂದ ಜಗತ್ತಿಗೆ ನಿಮ್ಮ ನಂಬಿ ಬರೋರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಜ್ಞಾನವನ್ನು ಹಂಚಿ ಎಂದು ತಿಳಿಸಿಕೊಟ್ಟಿರುವುದೇ ನಮ್ಮ ಗುರುಗಳು. ಗುರುಗಳ ಈ ಪುಣ್ಯ ದಿನದಂದು ತಾವುಗಳು ಸಹ ಅವರ ದಕ್ಷಿಣ ಪಡೆಯಿರಿ. ದೇವಸ್ಥಾನ ಏನು ಊರು ಜನಕ್ಕೋಸ್ಕರ ದೇವಸ್ಥಾನ ಕಟ್ಟಿದ್ದಾರೆ. ಈಗ ನೋಡ್ತಾ ಇರೋದು ಮುರುಘನ ವಿಗ್ರಹ, ನಂತರ ಗಣೇಶ, ನಂತರ ಗುರುಗಳ ಉತ್ಸವ ಮೂರ್ತಿ, ಹಾಗೂ ನೋಡಿ ಸರಸ್ವತಿ, ಬ್ರಹ್ಮ, ಮತ್ತು ನಾರಾಯಣ, ಲಕ್ಷ್ಮಿ, ಮತ್ತು ಶಿವ, ಪಾರ್ವತಿ, ಅಯ್ಯಪ್ಪ ಸ್ವಾಮಿ. ದೇವಾಲಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರನ್ನು ಹಾಗೂ ಅವರ 2 ಮಕ್ಕಳನ್ನು ಸಹ ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ ನಮ್ಮ ಗುರುಗಳ ಫೋಟೋ, ಅವರು ಇದ್ದಂತಹ ಚಿತ್ರ ಅದು. ಎಲ್ಲ ಭಕ್ತಾದಿಗಳು ಅಭಿಷೇಕ ನೋಡ್ತಾ ಇದ್ದಾರೆ ಗುರುಗಳದು. ಇದು ಅವರ ಶಿಷ್ಯರ ವೃಂದದ ಫೋಟೋ. ನೋಡಿ ಗುರುಗಳ ಫಂಕ್ಷನ್ದು. ನೋಡಿ ಆ ಗುರುಗಳ ಸಮಾಧಿ ಸುತ್ತ ಸಾಯಿಬಾಬಾ, ಶಂಕರಾಚಾರ್ಯರು, ಆಮೇಲಿಂದ ವಿಸಿರಿ ಸ್ವಾಮಿ, ಆಮೇಲೆ ಅವರ ಗುರುಗಳಾದಂಥ ಗಣೇಶ ಸ್ವಾಮಿ,
ಮತ್ತು ರಾಘವೇಂದ್ರ ಸ್ವಾಮಿ, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಆಮೇಲೆ ಅಮ್ಮ, ಮತ್ತು ನೋಡಿ ಇವರು ವಳ್ಳಲಾರು, ಮತ್ತು ಅನೇಕ ಎಲ್ಲ ಸಾಧು ಸಂತರುಗಳ ಗುರುಗಳ ಎಲ್ಲ ನೋಡಿ ಇವರು ಪಾಂಬನ್ ಸ್ವಾಮಿ ಎಲ್ಲರ ಚಿತ್ರಗಳನ್ನು ಗುರುಗಳ ಸಮಾಧಿ ಸುತ್ತ ಪ್ರತಿಷ್ಠಾಪಿಸಿದ್ದಾರೆ. ಎಲ್ಲ ಗುರುಗಳ ಬಗ್ಗೆನೂ ತಿಳ್ಕೊಳ್ಳಿ. ಜನ ಬಂದಂಥವರು ಎಂತೆಂಥ ಸಾಧು ಸಂತರುಗಳು ಜನಗಳಿಗೋಸ್ಕರ ಬದುಕಿದ್ರು, ಬಾಳಿದ್ರು ಅಂತ. ಇದು ನಮ್ಮ ಗುರುಗಳ ಬಾವುಟವನ್ನು ನೆಟ್ಟಿ ಗುರುಗಳಿಗೆ ವಂದನೆ ಸೂಚಿಸೋಕ್ಕಾಗಿ ಈ ಬಾವುಟವನ್ನು ನೆಡ್ತೇವೆ. ನೋಡಿ ಗುರುಗಳ ಫೋಟೋ. ನಂತರ ಇದು ಪ್ರವಚನ ನೀಡುವ ಸ್ಥಾನ. ಗುರುಗಳ ಕೈ ಬರವಣಿಗೆಯಲ್ಲಿ ಬರೆದಿರುವಂತಹ ಫೋಟೋಗಳಿವೆರಡು. ಬಂದಂತಹ ಭಕ್ತಾದಿಗಳಿಗೆ ಕುತ್ತಿಕೊಳ್ಳಲು, ಪ್ರವಚನ ಕೇಳಲು, ಅವರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಲು ಏರ್ಪಡಿಸಿರುವ ಸ್ಥಳ. ಗುರುಗಳ ಹಬ್ಬದ ಪ್ರಯುಕ್ತ ಬಂದಂಥ ಭಕ್ತಾದಿಗಳಿಗೆ ಪ್ರವಚನ ಭಜನೆ ಮಾಡೋರನ್ನ ಕರೆಸಿ ಅವರಿಂದ ಇದನ್ನು ಏರ್ಪಡಿಸಲಾಗಿದ್ದು ಕಾರ್ಯಕ್ರಮ. ಅದನ್ನು ಭಕ್ತಾದಿಗಳು ವೀಕ್ಷಿಸ್ತಾ ಇದ್ದಾರೆ. ಸರಿಸುಮಾರು 700-800 ಸಾವಿರ ಜನಕ್ಕೂ ಹೆಚ್ಚು ಕೂತ್ಕೊಳ್ಳುವಷ್ಟು ವಿಶಾಲವಾದ ಆವರಣ ಇದು. ತುಂಬ ಜನ ಭಕ್ತಾದಿಗಳು ಆಚೆಗಡೆ ಊಟ ಮಾಡ್ತಾ ಇರ್ತಾರೆ, ಒಳಗಡೆ ಓಡಾಡ್ತಾ ಇರ್ತಾರೆ. ಒಳಗಡೆ ಸ್ವಲ್ಪ ಜನ ಕೂತಿದ್ದಾರೆ. ನೋಡಿ ಇವರು ಹಾಡು ಹೇಳ್ತಾ ಇದ್ದಾರೆ. ಗುರುಗಳ ಹಾಡು ನೋಡಿ. ಅನ್ನದಾಸೋಹ ನಡೀತಾ ಇದೆ. ಪ್ರಸಾದ ತೆಗೆದುಕೊಂಡು ಎಲ್ಲರೂ ವಿಗಮಿಸ್ತಾ ಇದ್ದಾರೆ. ನೋಡಿ ಗುರುಗಳಿಗೆ ಮೂಲಿಗೆ ಅಂದರೆ ಗಿಡಮೂಲಿಕೆ ಹೋಮ ಮಾಡಿದ್ದಾರೆ. ಗಿಡಮೂಲಿಕೆ ಔಷಧಿ ಅದು. ನಮ್ಮಲ್ಲಿ ಬೇಡಿಕೊಂಡು ನಮ್ಮ ಮನಸ್ಸಲ್ಲಿರೋದನ್ನ, ಮನೆಯಲ್ಲಿರೋರಿಗೆ ಆರೋಗ್ಯ ಅಥವಾ ಏನಾದ್ರು ಕುಟುಂಬದ ಸಮಸ್ಯೆ ಇದ್ದರೆ ಅದನ್ನು ಬೇಡಿಕೊಂಡು ಸದ್ಗುರು ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಯೇ ನಮಃ ಅಂತ ಒಂದೇ ಮಂತ್ರ ಹೇಳ್ತಾ ಇರ್ತಾರೆ ಸ್ವಾಮಿಗಳು. ಅವರ ಮುಂದೆ ನಾವು ಇದನ್ನೆಲ್ಲ ಹಾಕಿ ಮೂಲಿಕೆ ಹಾಕಿ ಹೋಮ ನಡೆಸ್ತಾರೆ. ಅವತ್ತೊಂದು ದಿವಸ ಹೋಮವನ್ನು ಮುಗಿಸ್ಕೊಂಡು ಅಲ್ಲಿಂದ ಗುರುಗಳ ದರ್ಶನ, ಗದ್ದಿಗೆ ದರ್ಶನ ಮಾಡ್ತೀವಿ. ಅಂದರೆ ಅವರ ಜೀವ ಸಮಾಧಿ ದರ್ಶನ ಮಾಡೋವಂಥ ಸ್ಥಳ ಇದು. ಹೋಮ ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಬಂದು ಇದೇ ಗುರುಗಳ ಗದ್ದಿಗೆ ಹೂವಿನಿಂದ ಶೃಂಗಾರ ಮಾಡಿ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣೋ ರೀತಿ ಅಲಂಕಾರ ಮಾಡಿದ್ದರು. ನೋಡಿ ಇದೇ ಗುರುಗಳ ಗದ್ದಿಗೆ, ಪಂಚಲೋಹದ ವಿಗ್ರಹ. ನೋಡಿ ಇವರೇ ಗುರು ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಗಳು. ಅವರಿಗೆ ನಮಿಸ್ಕೊಳ್ತಾ ಈ ದಿನ ಸಂಜೆ ಕಾರ್ಯಕ್ರಮ ನೀಡಿರ್ತಾರೆ. ನೋಡಿ ಇವರು ತಿರುವಣ್ಣಾಮಲೆಯಿಂದ ಬಂದಂತಹ ಗುರುಗಳು, ಸಂತರು, ಅವರು ಸಹ ಬಂದಿದ್ದಾರೆ. ನೋಡಿ ಸಂಜೆ ಅಡ್ಡ ಪಲ್ಲಕ್ಕಿ ಉತ್ಸವ ನಡೀತದೆ. ಅಭಿಷೇಕ ಮಾಡಿದ ನಂತರ ನೋಡಿ ಅಡ್ಡ ಪಲ್ಲಕ್ಕಿನಲ್ಲಿ ಗುರುಗಳನ್ನು ಶಿಷ್ಯರು ಅವರ ಹೆಗಲ ಮೇಲೆ ಎತ್ಕೊಂಡು ಊರು ತುಂಬ ಮೆರವಣಿಗೆ ಹೋಗಿ ಬರ್ತೀವಿ. ಕಳೆದ ವರ್ಷವೂ ಸಹ ಹೋಗಿ ಬಂದಿದ್ದು. ಈ ವರ್ಷವೂ ಸಹ ತುಂಬ ಅದ್ಧೂರಿಯಾಗಿ ಪಟಾಕಿ ಸಿಡಿಸ್ತಾ ಗುರುಗಳ ದರ್ಶನ ಮಾಡಿಕೊಂಡು ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಬಂದಿರ್ತೀವಿ. ನೋಡಿ ಎಲ್ಲ ಗುರುಗಳ ಶಿಷ್ಯಂದರು ತುಂಬ ಖುಷಿಯಿಂದ ಅವರ ಭಾಗ್ಯ, ಗುರುಗಳನ್ನು ಎತ್ಕೊಂಡು ನಾವು ಮೆರವಣಿಗೆ ಮಾಡ್ತಾ ಇರೋದು ಅಂತ ಖುಷಿಪಟ್ಟು ಎಲ್ಲರೂ ಒಂದುಗೂಡಿ ನಾವೆಲ್ಲರೂ ಗುರು ಏನು ನಮ್ಮೊಂದಿಗೆ ಇಲ್ಲ ಅನ್ನೋ ನೋವನ್ನು ಮರೆತು ನಮ್ಮ ಗುರು ನಮ್ಮ ಹೃದಯದಲ್ಲೇ ಇದ್ದಾರೆ, ಸದಾ ನಮ್ಮೊಂದಿಗೆ ಇದ್ದಾರೆ ಅಂಥೇಳಿ ಹೇಗೆ ದೇವರು ಮೆರವಣಿಗೆ ತಗೊಂಡೋಗ್ತಾರೆ, ತೇರೆಳೆದು ವರ್ಷಕ್ಕೊಂದು ಸಾರಿ ದೇವಸ್ಥಾನಗಳಲ್ಲಿ ತೇರು ಎಳಿತಾರೆ. ಅದೇ ರೀತಿ ಸಾಕ್ಷಾತ್ ದೇವರ ಸ್ವರೂಪ ಆಗಿರ್ತಾರೆ ಈಗ ಗುರುಗಳು. ಅವರನ್ನು ನಾವು ಅಡ್ಡ ಪಲ್ಲಕ್ಕಿ ಮೂಲಕ ಕರ್ಕೊಳ್ತಾ ಊರಲ್ಲಿ ಮೆರವಣಿಗೆ, ಹೇಗೆ ದೇವರು ಯಾರು ದೇವಸ್ಥಾನಕ್ಕೆ ಬರದೇ ಇರೋರಿಗೆ ದೇವ್ರ ದರ್ಶನ ಮಾಡೋದಕ್ಕೆ ಪಲ್ಲಕ್ಕಿ ಮೂಲಕ ತಗೊಂಡೋಗ್ತಾರೆ, ಅದೇ ರೀತಿ ನಾವು ಸಹ ಶಿಷ್ಯರು ಅವರನ್ನು ಅಡ್ಡ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಗುರುಗಳನ್ನ ಮೆರವಣಿಗೆ ರೂಪ ಊರು ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ಪಟಾಕಿ ಸಿಡಿಸ್ತಾ ಮೇಳಗಳ ಮೂಲಕ, ತಮಟೆ ಡೋಲು ಬಡಿಯೋದ್ರ ಮೂಲಕ ಗುರುಗಳ ಮೆರವಣಿಗೆ ತಗೊಂಡೋಗಿದ್ದೆವು. ಎಲ್ಲರೂ ಮುಂದೆ ಮೆರವಣಿಗೆ ಯಾವ ರೀತಿ ಆಗುತ್ತೆ ನೋಡಿ. ಗುರುಗಳನ್ನ ವಾಪಸ್ ಮತ್ತೆ ನಾವು ದೇವಸ್ಥಾನದೊಳಗಡೆ ಬಿಟ್ಟು ಅಲ್ಲಿಂದ ಮುಕ್ತಿ ಎಂಡ್ ಮಾಡ್ತೀವಿ ಕಾರ್ಯಕ್ರಮ ಸಂಪೂರ್ಣವಾಗಿ. ಮುಂದೆ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ. ಕರುಣೆಯ ಪ್ರೀತಿಯಲ್ಲಿ ದೇವರನ್ನು ಕಾಣಿ. ನಿಮ್ಮ ಮನಸ್ಸೇ ನಿಮಗೆ ಗುರು. ಇಲ್ಲದವರವ್ರಿಗೆ ದಾನ ಧರ್ಮ ಮಾಡಿ. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂಥೇಳಿ ಎಲ್ಲರನ್ನೂ ಪ್ರೀತಿಸಿ. ಜಾತಿ ಮತ ಪಂಥಗಳಿಂದ ಹೊರಗಡೆ ಬನ್ನಿ. ವಿಶ್ವ ಮಾನವರಾಗಿ ಬದುಕೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ. ಬ್ರಹ್ಮಶ್ರೀ ನಿತ್ಯಾನಂದ ಸ್ವಾಮಿಯೇ ನಮಃ.
ಪೂರ್ತಿ ವಿಡಿಯೋ ಎಲ್ಲರೂ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.
அப்போது மனிதனுடைய மனத்துக்குள்ளே எல்லாமே பத்தாது 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 பத்தாது, இன்னும் வேணும் இன்னும் வேணும் இன்னும் வேணும். ஆனால் அன்னதானம் மட்டும் போதும்பா வயிறு ரொம்ப போச்சுப்பா அப்படின்றோம். அப்போது போதும்ன்ற செயல் எதில் வருதுன்னா அன்னதானத்தில் மட்டும்தான் வரும். அதே நேரத்தில் ஒரு மாடு பிடிச்சி குட்டினா உன்னை காப்பாற்றாது, வஸ்திர தானம் பண்ணால் அந்த வஸ்திரம் உன்னை காப்பாற்றாது, பணம் கொடுத்தா அது காப்பாற்றாது. ஆனால் உனக்கு போடுற அன்னதானம் தான் உன்னை உயிரோடு இந்த உலகத்துக்கு காட்டின்னு இருக்கும். அதனால் அந்த அன்னதானம் மனுஷனுக்கு போடுறேன்னு நினைக்கக்கூடாது, கடவுளுக்கு போடுறேன். அந்த அன்னதானம் கடவுளுக்கு போட்டு மனுஷனுக்கு போட்டு மனுஷன் இருந்தால் தான் கடவுள் உனக்குள்ளே வாழ்வான். அப்போது நீ போடுற அன்னதானம் மனுஷனுக்கு போடுறேன்னு நினைக்கக்கூடாது. மனுஷனுக்கு போடுறேன்னு நினச்சின்னா வேற்றுமை வரும். உயர்ந்தவன் தாழ்ந்தவன், தெரிஞ்சவன் தெரியாதவன், உறவுக்காரன் உறவில்லாதவன், இப்படி வேற்றுமை வந்துடும். ஆனால் நீ கடவுளுக்கு போடுறேன்னு நினச்சிடு, வேற்றுமையே இருக்காது. அங்கே உயர்ந்தவனே இருக்க மாட்டான். ஏன்னா அந்த அன்னதானத்தில் தான் கடவுளே அங்கே வாழறான். அந்த அமைதி தேடணும்னா ஆண்டவனை தேடணும், அப்போ தான் அமைதி கிடைக்கும். ஏன்னா இந்த உலகத்தில் சந்தோஷமும் துக்கமும் விற்கிது, அமைதி விற்கலை. அமைதியை விற்கிறவன் ஆண்டவன் மட்டும்தான். அப்போ அவங்ககிட்ட போனால் எந்த கடையில் போனால் எந்த பொருள் வாங்கலாம், அந்த கடைக்கு போனால் தானே. எல்லா கடையிலையும் போய் எனக்கு அமைதி கொடுன்னு எங்கே கிடைப்பான்? அதனால் இறைவனை தேடுங்க, கண்டிப்பாக அமைதியாக இருக்கும். சந்தோஷத்தையும் தள்ளிடுங்க, துக்கத்தையும் தள்ளிடுங்க, அமைதியாக இருப்பீங்க. சந்தோஷம் விரும்பிட்டால் சந்தோஷத்தினுடைய தொடர்ச்சி துக்கம் வரத்தான் செய்யும். அப்போது சந்தோஷம் எனக்கு வேணாம், அப்போ துக்கமும் எனக்கு வேணாம் அப்படின்னு. அன்னபூரணின்னு ஒரு அம்மா இருந்தாங்களே, அவங்க நானே கடவுள்னு சொல்லினாங்க. தலைமுடி தரையில் போயிட்டுது, நகங்கள்லாம் சுருண்டு போயிடுது, எலும்பு தாங்குது, உடம்புல சதையே இல்லை. கடவுளே கது நானும் பார்த்துக்கிறான், அவனே பார்க்கல. பக்கத்து வீட்டுக்காரான்னு வாய்க்கு வந்து ஏமாந்து தூங்கிந்தானே அவன் வாயில மண்ண போற, நம்ம மேலேயே கடவுள் வந்து ஆடும். யோசிக்க வேணாவா கொஞ்சமாண்ணா? ஒரு ஞானம் அடையணும்னு சொன்னால் ஒருத்தன் 20 வருஷம் அல்லும் பகலும் ஆண்டவனோடு உருவாடணும். 8 வச்சா கூட அவன் காலையே பிடிக்கணும். அப்போ அவன் குடும்பம் தெரியாது, துட்டு தெரியாது, சொத்து தெரியாது, இரவு தெரியாது, பகல் தெரியாது, திரியணுங்க. அதுக்கிட்ட 20 வருஷம் அப்படி அனுபவித்த பிறகு அந்த அனுபவங்கள் எடுத்துன்னு வெளியே வந்து பேசலாம். ஆனால் 15 வயசுலேயே நான் நல்லா துண்டு அடிச்சுட்டு நான் தாங்க ஆன்மீகவாதி, நான் தாங்க கடவுளில் பாதி, நான் தாங்க கடவுள்னா அதையும் உலகம் ஏற்றுக்குதுன்னா உலகம் எவ்வளோ பெரிய முட்டாளாக இருக்குதுன்றதை யோசிக்க வேண்டியதான். நான் படுற துன்பம் மட்டும் படக்கூடாது என் கண் எதிர, அதான் அன்பு. நான் 3 வேளை சாப்பிட்றேன், ஒரு 3 வேளை பட்னியாகிறான், நான் 2 வேளை சாப்பிட்டா அவனுக்கு ஒரு வேளை கொடுக்குறேன், அதான் அன்பு. இப்படி எவனுடைய மனம் நினைக்குதோ அவனுடைய மனத்துல கவலையே இருக்காது. இதையெல்லாம் நினைக்காம நானான் சேர்க்கிறவன் ராவும் பகலும் கவலையிலேயே வாடுவான். இதைதான் அன்னைக்கு ரொம்ப அழகா சொல்றான். எப்பா என்னமோ சேர்க்கிறேன்னு ஆசையை சொல்லிவின்னுக்கிறியே, இந்த ஆசை மனத்தில் ஒடுங்கி மாயையெல்லாம் நீக்கி தூய ஒளி கிளம்பி என் துன்பமெல்லாம் தீர்த்து தாயை காட்டி தந்தையுடன் சேரவும் அருள் புரிய வேண்டும். ஓம் சிவாய நம.